ಮಣಿ, ಇವತ್ತು ಅಪ್ಪ ಫುಲ್ ಫ್ರೀ ಆಗಿದ್ದಾರೆ. ನಾವಿಬ್ರು ಪಾರ್ಕಿಗೆ ಹೋಗ್ತೀವಿ. ಅಲ್ಲಿ ಒಂದು ದೊಡ್ಡ ಐಸ್ ಕ್ರೀಮ್ ತಿಂತೀವಿ. ಆಮೇಲೆ ಶಾಪಿಂಗೆಲ್ಲ ಮುಗಿಸ್ಕೊಂಡು ಮೂವಿಗೆ ಹೋಗ್ತೀವಿ. ಅದು ಸೂಪರ್ ಮ್ಯಾನ್ ಮೂವಿಗೆ. ಇವತ್ತು ನಾವು ಫುಲ್ ಎಂಜಾಯ್ ಮಾಡ್ತೀವಿ, ಗೊತ್ತಾ? ಅಬ್ಬಬ್ಬ, ಅಂದ್ರೆ ಫುಲ್ ಪಾರ್ಟಿ ಇರೋದು ಪಕ್ಕ. ಹಾಗಾದ್ರೆ ನಿಮ್ಮಿಬ್ರು ಮಧ್ಯೆ ನಾನ್ ಬರಲ್ಲ. ಆದ್ರೆ ಬರ್ತಾ ನನಗೂ ಒಂದು ಚಾಕ್ಲೇಟ್ ಪಾರ್ಸಲ್ ತರಬೇಕು ನೋಡು. ಓಹೋ, ಏನೋ ತುಂಬಾ ದೊಡ್ಡ ಪ್ಲಾನ್ ನಡೀತಾ ಇದೆ. ಸಿನಿಮಾ ಅಂತೆ, ಪಾರ್ಕ್ ಅಂತೆ. ಹಿತ, ನಿನ್ಗೇನಾದ್ರೂ ಬುದ್ಧಿ ಇದೆಯಾ? ಯಾರ ಜೊತೆ ಸಿನಿಮಾಗೆ ಹೋಗ್ತಾ ಇದೀಯ ಅಂತ ಮರ್ತೋಯ್ತಾ ನಿನಗೆ? ಯಾಕಜ್ಜಿ, ನಾನು ಅವ್ರ ಜೊತೆ ಹೋಗೋದು ತಪ್ಪ? ನಂಗೆ ಅವ್ರ ಕಂಡ್ರೆ ತುಂಬಾ ಇಷ್ಟ. ಏ ದಡ್ಡಿ, ನಿಮ್ಮಮ್ಮ ಸಾಯೋದಕ್ಕೆ ಇದೇ ನಿಮ್ಮಪ್ಪ ಕಾರಣ ಅಂತ ನಾನೇ ನಿನಗೆ 100 ಸರಿ ಹೇಳಿಲ್ವಾ? ಅಷ್ಟು ಬೇಗ ಮರ್ತೋಯ್ತಾ ನಿನಗೆ? ಅವನು ರಾಕ್ಷಸ. ಇವತ್ತು ನಿನ್ನ ಪಾರ್ಕಿಗೆ ಅಂತ ಕರ್ಕೊಂಡು ಹೋಗಿ ನಿನಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನ್ ಮಾಡ್ತೀಯಾ? ನಂಬಬೇಡ, ನಿಮ್ಮಪ್ಪ ನಂಬೇಡ ಹಿತಾ. ನಿಮ್ಮಮ್ಮ ಸಾಯೋದಕ್ಕೆ ಅವನೇ ಕಾರಣ. ನಾನು ಹಾಗೆ ಅನ್ಕೊಂಡಿದ್ದೆ. ಅದ್ರದ್ದು ತಪ್ಪು ಅಜ್ಜಿ, ಅವ್ರ ಕಾರಣ ಅಲ್ಲ. ಯಾರು ಹಾಗಂತ ನಿಮ್ಮಪ್ಪ ಹೇಳದ್ನಾ? ಅವನ್ ಮಾತನ್ನ ನಂಬೇಡ. ಸತ್ಯ ಏನು ಅಂತ ನನಗ್ ಚೆನ್ನಾಗ್ ಗೊತ್ತಿದೆ. ನಿಮ್ಮಪ್ಪನಿಂದನೇ ನಿಮ್ಮಮ್ಮ ಸತ್ತಿದ್ದು. ಅಲ್ಲ, ಅಂಬಿಕಾನ ಮರ್ತು ಅದೆಷ್ಟು ಬೇಗ ಬೇರೆಯವಳನ್ನ ಮದ್ವೆ ಆಗ್ಬಿಟ್ನಲ್ಲ. ನಿನ್ಗೆ ಯಾವ್ದು ನೆನ್ಪಿಲ್ವಾ? ಪಾಪ ನಮ್ಮ ಅಂಬಿಕಾ ಎಷ್ಟು ಒಳ್ಳೆ ಹುಡ್ಗಿ. ಅವಳನ್ನೇ ಬದುಕಕ್ ಬಿಡ್ಲಿಲ್ಲ ಈ ಷರತ್ತು. ತಾತ, ಇದು ನಿಜನಾ? ತಾತ ಏನೇ ಜೆಂಡರೇ ಚೇಂಜ್ ಮಾಡ್ತಿದ್ಯಾ? ತಾತ ಅಲ್ಲ, ನಾನು ಅಜ್ಜಿ. ನಾನ್ ಕೇಳ್ತಿರೋದು ತಾತನ್ನ. ದಮಯಂತಿ, ಏ ದಮಯಂತಿ, ಈ ಪುಟ್ಟ ಮಗುವಿನ ಮನಸ್ಸಲ್ಲಿ ಇಷ್ಟೊಂದು ವಿಷ ತುಂಬ್ತಾ ಇದೆಯಲ್ಲ, ನಾಚಿಕೆ ಆಗೋದಿಲ್ಲ ನಿನ್ಗೆ? ನೋಡಿ ತಾತ, ಅಜ್ಜಿ ಯಾವಾಗ್ಲೂ ಅವ್ರ ಬಗ್ಗೆ ಕೆಟ್ಟಾಗೆ ಮಾತಾಡ್ತಾರೆ. ಅವರು ಒಳ್ಳೆಯವರಲ್ಲ ಅಂತ ಯಾವಾಗ್ಲೂ ನನಗೆ ಹೇಳ್ತಿರ್ತಾರೆ. ಅಯ್ಯೋ 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 ಅಯ್ಯೋ, ನಾನ್ ಯಾವಾಗ್ಲೇ ಹಾಗೆ ಹೇಳ್ದೆ? ಚಿಕ್ಕ ಮಕ್ಕಳು ಬಾಯ್ಲಿ ಈ ತರ ಸುಳ್ಳೆಲ್ಲ ಬರ್ಬಾರ್ದಮ್ಮ.